ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರ ಉಪಕಾರಗಳಿಗೆ ನಿನ್ನ ಪ್ರತಿಕ್ರಿಯೆ ಏನು? ನಿಮಗೆ ದೇವರು ಮಾಡಿರುವಂತಹ ಎಲ್ಲ ಉಪಕಾರಗಳಿಗೆ ಸೂಕ್ತವಾದಂತಹ ಒಂದು ಪ್ರತಿಕ್ರಿಯೆಯನ್ನು ನೀನು ಹೇಗೆ ತೋರಿಸ್ತೀಯಾ? ಇದು ಅನೇಕರಿಗೆ ಒಂದು ಗೊಂದಲದ ಪ್ರಶ್ನೆ ಆಗಬಹುದು. ಏನಪ್ಪ ಇದು? ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಆತನು ನಮ್ಮನ್ನು ರಕ್ತವನ್ನು ಚೆಲ್ಲಿ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ ಎಂಬುದು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಆದರೆ ಇಲ್ಲಿ ದೇವರು ಮಾಡಿದಂಥ ಉಪಕಾರಗಳಿಗೆ ನಾನು ಹೇಗೆ ಪ್ರತಿಕ್ರಿಯಿಸುವುದು? ಕರ್ತನಿಗೆ ಕೇವಲ ಮಾತುಗಳಲ್ಲಿ ಕೃತಜ್ಞತೆ ಸಲ್ಲಿಸಿದರೆ ಸಾಲದು. ಈ ಪ್ರಶ್ನೆಗೆ ರೋಮಪತ್ರಿಕೆ 12ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ನಿಮಗೆ ಉತ್ತರ ಸಿಗ್ತದೆ. ನೀವು ದೇವರ ಕನಿಕರವನ್ನು ನೆನಪಿಸಿಕೊಂಡು ಮಾಡಬೇಕಾದಂಥ ಕಾರ್ಯಗಳು ರೋಮಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಎಲ್ಲದಕ್ಕೂ ಮೊದಲು ನಾವು ನಮ್ಮ ದೇಹವನ್ನು ಒಂದು ಸಜೀವ ಯಜ್ಞವಾಗಿ ದೇವರಿಗೆ ಮೀಸಲಾಗಿ ಇರಿಸಬೇಕು. ನಮ್ಮ ದೇಹ ಇದೆಯಲ್ಲ, ನಮ್ಮ ದೇಹದಲ್ಲಿ ದೇವರು ಕೊಟ್ಟಂಥ ಎಲ್ಲವನ್ನು, ಜ್ಞಾನೇಂದ್ರಿಯಗಳನ್ನು, ಸರ್ವೇಂದ್ರಿಯಗಳನ್ನು, ಪಂಚೇಂದ್ರಿಯಗಳನ್ನು, ಅರಿಷಡ್ ವರ್ಗಗಳು ಏನು ಕರೀತೇವೆ, ಆ ಅರಿಷಡ್ ವರ್ಗಗಳು ನಮ್ಮನ್ನು ಕೆಲವು ಸಂದರ್ಭಗಳಲ್ಲಿ ದಿಕ್ಕು ತಪ್ಪಿಸ್ತವೆ. ಆದರೆ ನಾವು ದೇವರ ಕನಿಕರವನ್ನು ನೆನಪಿಸಿಕೊಂಡು ದೇವರು ನಮಗೆ ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡು ನಾವು ಸ್ತೋತ್ರ ಸಲ್ಲಿಸಬೇಕು. ರೋಮಪತ್ರಿಕೆ 12ನೇ ಅಧ್ಯಾಯ 1 ನೀವು ನೋಡಿ. ಆದುದರಿಂದ ಸಹೋದರರೇ, ನೀವು ನಿಮ್ಮ ದೇಹಗಳನ್ನು ಪರಿಶುದ್ಧವೂ ದೇವರಿಗೆ ಮೆಚ್ಚುಗೆಯಾಗಿಯೂ ಆಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂದು ದೇವರ ಕರುಣೆಯಿಂದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇದೇ ನಿಮ್ಮ ಯೋಗ್ಯವಾದ ಸೇವೆಯಾಗಿದೆ. ಪ್ರಿಯರೇ, ನಮ್ಮ ದೇಹಗಳನ್ನು ಪರಿಶುದ್ಧವಾಗಿ ನಾವು ದೇವರಿಗೆ ಮೆಚ್ಚುಗೆಯಾಗಿ ಸಜೀವವಾಗಿ, ಇದು ಗಮನಿಸಬೇಕು. ಒಂದು, ನಮ್ಮ ದೇಹಗಳನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳುವುದು ಒಂದಾದರೆ, ಪರಿಶುದ್ಧವಾಗಿ ಕಾಪಾಡಿಕೊಂಡಂಥ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯಾಗಿರುವಂಥದ್ದು ಎರಡನೇದು. ದೇವರಿಗೆ ಮೆಚ್ಚುಗೆಯಾಗಿರುವಂಥದ್ದನ್ನು ಸಜೀವ ಯಜ್ಞವಾಗಿ ಅರ್ಪಿಸುವುದು ಮೂರನೆಯದು. ಈ ಮೂರನ್ನು ಕರ್ತನಿಗೆ ಒಪ್ಪಿಸ್ತೇವೆ ಎಂಬುದಾಗಿ ನಾವು ಕರುಣೆಯಿಂದ ಬೇಡಿಕೊಳ್ಳಬೇಕು. ಕರ್ತನನ್ನು ನಾವು ಕರುಣೆಯಿಂದ ಬೇಡಿಕೊಳ್ಳಬೇಕು. ಇದು ನಮ್ಮ ಯೋಗ್ಯವಾದಂಥ ಒಂದು ಸೇವೆ, ಒಂದು ಬಲವಾದಂಥ ಒಂದು ಸೇವೆ, ಒಂದು ಉಜ್ಜೀವನವಾದಂಥ ಒಂದು ಸೇವೆ, ಒಂದು ಮಹತ್ವಪೂರ್ಣವಾದಂಥ ಒಂದು ಸೇವೆ. ಇದು ಬಹಳ 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 ಮುಖ್ಯ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ ಪ್ರಿಯರೇ. ಯಾಕೆಂದರೆ ಈ ಲೋಕದಲ್ಲಿ ನಮ್ಮ ದೇಹ ಕರ್ತನಿಗೆ ನಾವು ಕಾಣಿಕೆಯಾಗಿ ಸಮರ್ಪಿಸುವುದಕ್ಕೆ ಒಂದು ಬೆಲೆಯನ್ನು ತೆರಬೇಕಾಗ್ತದೆ. ಅದೇನೆಂದರೆ ಈ ದೇಹವನ್ನು ಬಯಸುವ ಬಲಿಷ್ಠವಾದಂಥ ಸ್ವೇಚ್ಛಾಭಾವವನ್ನು, ಅಂದರೆ ನಮ್ಮ ಸ್ವಂತ ಸುಖಭೋಗಕ್ಕಾಗಿ ಕಣ್ಣುಗಳು, ಕೈಗಳು, ನಾಲಿಗೆ, ನಮ್ಮ ಚಿಂತನೆಗಳು, ದುರಾಸೆಗಳು ಇವೆಲ್ಲವನ್ನು ನಾವು ಕರ್ತನಿಗೆ ಬಿಟ್ಟು ಕೊಡೋಣ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆ ಸಮಯದಲ್ಲಿ ಸ್ವಾಮಿ, ನಮ್ಮ ದೇಹವನ್ನು ನಿಮಗೆ ಸಜೀವ ಯಜ್ಞವಾಗಿ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಯೇಸುವೇ, ಒಪ್ಪಿಸಿಕೊಡ್ತೇವಪ್ಪ. ನಿಮ್ಮ ರಕ್ತದಿಂದ ಶುದ್ಧೀಕಾರ ಮಾಡು.
ನಿಮ್ಮ ರಕ್ತದಿಂದ ನಮ್ಮ ಕಣ್ಣನ್ನು ಶುದ್ಧ ಮಾಡು. ನಿಮ್ಮ ರಕ್ತದಿಂದ ದೇವರೇ ಕಿವಿ, ಮೂಗು, ನಾಲಿಗೆ, ಚರ್ಮ ಇವೆಲ್ಲವನ್ನು ಶುದ್ಧ ಮಾಡು. ನಮ್ಮ ಚಿಂತನೆಗಳನ್ನು ಶುದ್ಧ ಮಾಡು ಸ್ವಾಮಿ. ನಮ್ಮನ್ನು ಆಶೀರ್ವದಿಸಯ್ಯ, ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್, ಆಮೇನ್.